ಪ್ರೀತಿಯುಳ್ಳ ಪರಲೋಕದ ತಂದೆಯೇ ಒಂದು ವೇಳೆಯಲ್ಲೂ ತಂದೆ ಒಳ್ಳೆ ನಿದ್ರೆಯನ್ನು ಕೊಟ್ಟು ಮತ್ತೊಂದು ದಿನವನ್ನು ನೋಡಲು ಕೊಟ್ಟ ಕೃಪೆಗಾಗಿ ಸ್ತೋತ್ರ ತಂದೆ. ಒಂದು ದಿನದಲ್ಲೂ ನಿನ್ನ ಮಕ್ಕಳಾಗಿ ನಾವು ಜೀವಿಸಲು ಮಕ್ಕಳ ಜೀವಿತದಿಂದ ಒಂದು ಕೆಲ ವಿಷಯಗಳನ್ನು ತಿಳ್ಕೊಳ್ಳಲು ನಡೆಯಲು ಕೃಪೆಯನ್ನು ಕೊಡುತ್ತದೆ. ಸಮಯ ಆಶ್ರಯಿಸಿಕೊಡಿ. ಪ್ರೀತಿಯುಳ್ಳ ತಂದೆ. ಸೊ ಇವತ್ತು ನಾವು ಒಂದು ಮಿಷನರಿ ಲೈಫ್ ನಾವು ನೋಡೋಣ. ನಾವು ಫುಲ್ ಆಗಿ ಡೀಟೇಲ್ಡ್ ಆಗಿ ನಾವು ಬಗ್ಗೆ ತಿಳ್ಕೊಳಕ್ ಆಗೋದಿಲ್ಲ, ಬಟ್ ಒಂದು ಕೆಲವು ವಿಷಯಗಳು ನಾವೇನ್ ಮಾಡೋಣ, ಸ್ವಲ್ಪ ತಿಳ್ಕೊಳಕ್ ಪ್ರಯತ್ನ ಮಾಡೋಣ. ಇವತ್ತು ನೋಡೋ ಮಿಷನರಿ ಹೆಸರು ಜೇಮ್ಸ್ ಕರ್ಟಿಸ್ ಹೆಬ್ಬರ್ನ್ ಅಂತ. ಜೇಮ್ಸ್ ಹೆಬ್ಬರ್ನ್ ಅಂತ ಅವ್ರನ್ನ ಕರೀತಾರೆ. ಜೇಮ್ಸ್ ಹೆಬ್ಬರ್ನ್ ಅವರು ಮುಖ್ಯವಾಗಿ ಜಪಾನ್ ಅಲ್ಲಿ ಮಿಷನರಿಯಾಗಿ ಅವ್ರು ಸೇವೆ ಮಾಡಿದ್ದು. ಅವರು ಒಂದು ಸೇವೆ ಮುಖಾಂತರ ಏನಾಯ್ತಂದ್ರೆ, ಜಪಾನ್ ಅಲ್ಲಿ ಈ ಒಂದು ಮಾಡರ್ನ್ ಮೆಡಿಸನ್ ಅಂದ್ರೆ ನಾವು ಸೈಂಟಿಫಿಕ್ ಮೆಡಿಸನ್ ಇದೆಯಲ್ಲ, ಅದನ್ನ ಅವ್ರು ಬಂದು ಏನ್ ಮಾಡಿದ್ರು, ಇಂಟ್ರೊಡ್ಯೂಸ್ ಮಾಡಿದ್ದು. ಅದು ಮಾತ್ರ ಇಲ್ಲ, ಅವ್ರು ಬಂದು ಇಂಗ್ಲಿಷ್ ಸ್ಕೂಲ್ ಒಂದು ಸ್ಟಾರ್ಟ್ ಮಾಡಿ ಅದು ಇವತ್ತು ಯೂನಿವರ್ಸಿಟಿ ಆಗಿದೆ. ಆಮೇಲೆ ಅವ್ರು ಬಂದು ಏನ್ ಮಾಡಿದ್ರು, ಜಪಾನ್ ಲ್ಯಾಂಗ್ವೇಜ್ ಅಲ್ಲಿ ಒಂದು ಬೈಬಲ್ ನ ಟ್ರಾನ್ಸ್ಲೇಟ್ ಮಾಡಿದ್ರು. ಆಮೇಲೆ ಜಪಾನ್ ಇಂಗ್ಲಿಷ್ ಡಿಕ್ಷನರಿನ ಅವರು ಫಸ್ಟ್ ಡಿಕ್ಷನರಿ ಮಾಡಿದ್ರು ಅವರೇ. ಸೊ ಇದೆಲ್ಲ ಬಂದು ಅವರ ಒಂದು ಕಾಂಟ್ರಿಬ್ಯೂಷನ್ ಅಲ್ಲಿ ಸೇವೆ ಮಾಡಿದಾಗ. ಅವರು ಬಂದು ಮಾಡಿದ ಒಂದು ಡಿಕ್ಷನರಿ 20,000 ಒಂದು ವರ್ಡ್ಸ್ ಡಿಕ್ಷನರಿ ಬಂದು ಹೆಬ್ಬರ್ನ್ ಸಿಸ್ಟಮ್ ಅಂತ ಇನ್ನೂ ಜಪಾನ್ ಅಲ್ಲಿ ಏನ್ ಮಾಡ್ತಾ ಇದಾರೆ, ಯೂಸ್ ಮಾಡ್ತಾ ಇದಾರೆ. ಸೊ ಈ ತರ ಅವರು ಒಂದು ಒಳ್ಳೆ ಒಂದು ವಿಷಯಗಳನ್ನ ಜಪಾನ್ ಒಂದು ಸಮುದಾಯಕ್ಕೆ ಅವ್ರು ಮಾಡಿದ್ರು. ಇವಾಗ ನಾವು ಅವರ ಒಂದು ಲೈಫ್ ಬಗ್ಗೆ ಸ್ವಲ್ಪ ಒಂದೊಂದು ವಿಷಯಗಳನ್ನ ನಾವು ನೋಡೋಣ. ಜೇಮ್ಸ್ ಹೆಬ್ಬರ್ನ್ ಅವ್ರು ಹುಟ್ಟಿದ್ದು ಆಗಸ್ಟ್ 13, 1815 ಹುಟ್ಟಿದ್ದು. ವಾಷಿಂಗ್ಟನ್, ಪೆನ್ಸಿಲ್ವೇನಿಯಾ, USA ಅಲ್ಲಿ ಅವ್ರು ಹುಟ್ಟಿದ್ದು. ಅವರ ತಂದೆಯ ಹೆಸರು ಸ್ಯಾಮ್ಯುಯಲ್ ಹೆಬ್ಬರ್ನ್, ಅವರ ತಾಯಿ ಹೆಸರು ಸಾರಾ ಹೆಬ್ಬರ್ನ್. ಅವ್ರಿಗೆ ಚಿಕ್ಕ ವಯಸ್ಸಲ್ಲೇ ಸೈನ್ಸ್ ಅದು ತುಂಬಾ ಇಷ್ಟ ಆಗ್ತಾ ಇತ್ತು ಹೆಬ್ಬರ್ನ್ ಅವ್ರಿಗೆ. ಸೊ ಅವ್ರು ಏನ್ ಮಾಡಿದ್ರು, ಓದ್ತಾ ಇರ್ಬೇಕಾದ್ರೆ ಅವರು ಗ್ರಾಜುಯೇಷನ್ ಅಲ್ಲಿ ಪೆನ್ಸಿಲ್ವೇನಿಯಲ್ಲಿ ಓದ್ತಾ ಇದ್ರು. 1834 ಮೆಡಿಸಿನ್ ಅಂದ್ರೆ ಡಾಕ್ಟರ್ ಓದ್ತಾ ಇದ್ರು ಅವರು. ಓದ್ತಾ ಇರ್ಬೇಕಾದ್ರೆ ಆ ಒಂದು ಕಾಲೇಜಲ್ಲಿ ದೇವ್ರ ಬಗ್ಗೆ ಅವ್ರು ತಿಳ್ಕೊಂಡು ರಕ್ಷಣೆ ಹೊಂದಿದ್ರು. ಅವ್ರ ರಕ್ಷಣೆ ಹೊಂದಿದ್ಮೇಲೆ ಏನಾಯ್ತಂದ್ರೆ, ದೇವರ ಒಂದು ಕರೆಯುವಿಕೆ ಅವರ ಒಂದು ಜೀವಿತದಲ್ಲಿ ಅವ್ರಿಗೆ ಗೊತ್ತಾಯ್ತು. ಅದನ್ನ ಅವರು ಅವ್ರ ತಂದೆ ತಾಯಿ ಬೇರೆ ಎಲ್ಲಾ ವಿಷಯಗಳು ಹೇಳಿದ್ರು. ಆ ಒಂದು ಕರೆಯುವಿಕೆ ಅವ್ರ ಲೈಫ್ ಅಲ್ಲಿ ತುಂಬಾ ಡೀಪ್ ಆಗಿ ಇದ್ದಿದ್ರಿಂದ ಅವ್ರು ಹೇಗಾದ್ರೂ ದೇವ್ರ ಸೇವೆ ಮಾಡ್ಬೇಕು ಅಂತ ಏನ್ ಮಾಡ್ರು, ಒಪ್ಪಿಸ್ಕೊಂಡ್ರು. ದೇವರು ಏಷ್ಯಾ ಖಂಡದಲ್ಲಿ ಅವ್ರಿಗೆ ಸೇವೆ ಮಾಡಲು ಅವ್ರನ್ನ ದೇವರನ್ನ ಕರೆದಿದ್ರು. ಸೊ 1840 ಅವ್ರು ಏನ್ ಮಾಡಿದ್ರು, ಮದುವೆ ಮಾಡ್ಕೊಂಡು ಅವ್ರು ಏನ್ ಮಾಡಿದ್ರು, ಸಿಂಗಪೂರ್, ಆ ಒಂದು ದಿನದಲ್ಲಿ ಸಿಂಗಪೂರ್ ತುಂಬಾ ಇವಾಗ ಇರೋ ತರ ಡೆವಲಪ್ ಆಗಿರ್ಲಿಲ್ಲ, ತುಂಬಾ ಕಷ್ಟದಲ್ಲಿದ್ರು. ಆ ಒಂದು ಸ್ಥಳಕ್ಕೆ ಏನ್ ಮಾಡಿದ್ರೆ ಹೋಗ್ತಾರೆ, ಸಿಂಗಪೂರ್, ಚೈನಾ. ಅಲ್ಲಿ ಒಂದು ಸಮಯದಲ್ಲಿ ಅದು ಆವಾಗ ಒಂದು ಯುದ್ಧ ನಡೀತು, ಓಪಿಯಂ ವಾರ್ ಅಂತ. ಆ ಒಂದು ಮುಕ್ತಾಯದ ಒಂದು ಸಮಯದಲ್ಲಿ ಏನ್ ಮಾಡಿದ್ರು, ಅವರು ಆ ಒಂದು ಸಿಂಗಪೂರ್ ಹೋಗ್ತಾರೆ. ಸಿಂಗಪೂರ್ ದಾರಿಗೆ ಹೋಗಿ ಆಮೇಲೆ 1842 ಚೈನಾ ಒಂದು ಬಾರ್ಡರ್ ಅಲ್ಲಿ ಹೋಗಿ ಏನ್ ಮಾಡ್ತಾರೆ, ಸೇವೆ ಮಾಡ್ತಾ ಇರ್ತಾರೆ. ಅಲ್ಲಿ 3 ವರ್ಷ ಸೇವೆ ಮಾಡಿದ್ಮೇಲೆ ಅವ್ರು ತುಂಬಾ ಮಲೇರಿಯಾ ಬಂದ್ಬಿಟ್ಟು ತುಂಬಾ ಕಷ್ಟಪಡ್ತಾರೆ. ಆ ಮಲೇರಿಯಾದಲ್ಲಿ ಏನಾಗುತ್ತೆ, ಅವ್ರಿಗೆ
ಅವ್ರ ಹುಟ್ಟೋ ಮಕ್ಕಳೆಲ್ಲ ಸತ್ತೋಗ್ತಾರೆ. ಒಂದು ಒಂದು ವರ್ಷದಲ್ಲೇ ಅವ್ರ ಮಕ್ಕಳು ಏನ್ ಮಾಡ್ತಾರೆ, ತೀರ್ಕೊಂಡ್ಬಿಡ್ತಾರೆ. ಆ ಅವರಿಗೆ ಒಂದು ಟೋಟಲ್ ಆಗಿ 5 ಮಕ್ಳಲ್ಲಿ 4 ಮಕ್ಳು ತೀರ್ಕೊಂಡ್ಬಿಡ್ತಾರೆ. ಒಬ್ರು ಮಾತ್ರನೇ ಅವ್ರಿಗೆ ಏನಾಗೋದು, ಬದುಕೋದು. ಎಲ್ಲರೂ ಒಂದೊಂದು ವಯಸ್ಸು ಒಳಗಡೆನೆ ತೀರ್ಕೊಂಡ್ಬಿಡ್ತಾರೆ. ಸೊ ಆ ಒಂದು ಕಷ್ಟದಲ್ಲೂ ಅವ್ರು ಏನ್ ಮಾಡ್ತಾರೆ, ಸೇವೆನ ಬಿಡದೆ ಏನ್ ಮಾಡ್ತಾರೆ, ಸೇವೆಯಲ್ಲೇ ಇರ್ತಾರೆ ಅವರು. ಯಾಕಂದ್ರೆ ದೇವರ ಕರುವಿಕೆ ಅವ್ರ ಲೈಫಲ್ಲಿ ಇದ್ದಿದ್ದರಿಂದ ಏನ್ ಮಾಡ್ತಾರೆ, ದೇವರಿಗೋಸ್ಕರ ಅವರು ಕಷ್ಟಪಟ್ಕೊಂಡು ಸೇವೆ ಮಾಡ್ತಾರೆ. ಆಮೇಲೆ ಬಂದು ಆ ಒಂದು ಆ ಸಮಯದಲ್ಲಿ ಏನ್ ಮಾಡ್ತಾರೆ, ಅವ್ರು ತಿರ್ಗಾ ಒಂದು ಮಲೇರಿಯಾ ತುಂಬಾ ಕಷ್ಟ ಆಗಿ ಸಾಯುವಕ್ಕಾಗಿರೋ ಒಂದು ಪರಿಸ್ಥಿತಿಯಲ್ಲಿ ಏನ್ ಮಾಡ್ತಾರೆ, ತಿರ್ಗಾ ಬಂದ್ಬಿಡ್ತಾರೆ US. ಯಾಕಂದ್ರೆ ಮಿಷನರಿ ಬೋರ್ಡ್ ಕಲ್ತ್ಬಿಡ್ತಾರೆ. 1855ರಲ್ಲಿ ತಿರ್ಗಾ ಏನ್ ಮಾಡ್ತಾರೆ, ಆ ಒಂದು ಮಿಷನರಿಯವರು ಜಪಾನ್ಗೆ ಏನ್ ಮಾಡ್ತಾರೆ, ಅವ್ರನ್ನ ಸೇವೆಗೆ ಕಳಿಸ್ತಾರೆ. ಬಟ್ ಇಲ್ಲಿ ಜಪಾನಿಗೆ ಸೇವೆಗೆ ಕಳ್ಸಕ್ ಮುಂಚೆ ಅವ್ರು ಏನ್ ಮಾಡ್ತಾರೆ, ಜಪಾನ್ ಗೌರ್ಮೆಂಟ್ ಅವರು ಸ್ಟ್ರಿಕ್ಟ್ ಆಗಿ ಹೇಳ್ಬಿಡ್ತಾರೆ, ಇಲ್ಲಿ ಬಂದ್ರೆ ನೀವು ಸೇವೆ ಮಾಡಬಾರ್ದು, ಆಮೇಲೆ ನೀವು ಮೆಡಿಕಲ್ ಇದು ಮಾಡಬಾರ್ದು, ಅಮೆರಿಕನ್ ಮೆಡಿಕಲ್ ಟ್ರೀಟ್ಮೆಂಟ್ ಕೊಡಬಾರ್ದು, ಯಾರಿಗೂ ಸೇವೆನೂ ಮಾಡಬಾರ್ದು, ಹಂಗಂದ್ರೆ ಮಾತ್ರ ಬನ್ನಿ ನೀವು ಅಂತ ಹೇಳ್ತಾರೆ. ಸರಿ ಅಂದ್ಬಿಟ್ಟು ಇವ್ರು ಏನ್ ಮಾಡ್ತಾರೆ, ಬರ್ತಾರೆ. ಅಲ್ಲಿ ಬಂದಾಗ ಏನ್ ಮಾಡ್ತಾರೆ, ಯಾರು ಅವ್ರಿಗೆ ಪ್ರೋತ್ಸಾಹ ಮಾಡೋದಿಲ್ಲ. ಅಲ್ಲಿರೋ ಜನ ಬಂದು ಯಾರು ಹೆಲ್ಪ್ ಮಾಡೋದಿಲ್ಲ, ಅವ್ರಿಗೆ ತುಂಬಾ ಕಷ್ಟಪಡ್ತಾರೆ. ಆದ್ರೆ 1861ರಲ್ಲಿ ಅವ್ರು ಏನ್ ಮಾಡ್ತಾರೆ, ಚಿಕ್ಕ ಕ್ಲಿನಿಕ್ ತರ ಸ್ಟಾರ್ಟ್ ಮಾಡೋದು ದೇವ್ರಿಗೆ ಬೇಕು ಅಂತ. ಆ ಒಂದು ಕ್ಲಿನಿಕ್ ಇಟ್ಕೊಂಡು ಏನ್ ಮಾಡ್ತಾರೆ ಅಂದ್ರೆ, ಅಲ್ಲಿ ಬರೋ ಒಂದು ಕಷ್ಟಪಡೋರಿಗೆ, ರೋಗಿಗಳಿಗೆ ಏನ್ ಮಾಡ್ತಾರೆ, ಹೆಲ್ಪ್ ಮಾಡ್ತಾರೆ. ಆ ಒಂದು ಸಮಯದಲ್ಲಿ ಏನಾಗುತ್ತೆ, ಅಲ್ಲಿ ಇರುವ ಒಂದು ಫಿಲ್ಮ್ ಆಕ್ಟರ್ ಅವನ್ ಕಾಲ್ ಕಟ್ಟಾಕ್ಬಿಡುತ್ತೆ. ಅವಾಗ ಏನ್ ಮಾಡ್ತಾರೆ, ಕಾಲ್ನ ಇವ್ರು ಏನ್ ಮಾಡ್ತಾರೆ, ಪ್ರಾಸ್ಥೆಸಿಸ್ ಅಂತ ಏನ್ ಮಾಡ್ತಾರೆ, ಒಂದು ಆರ್ಟಿಫಿಷಿಯಲ್ ಕಾಲ್ ಅವ್ರಿಗೆ ಹಾಕ್ತಾರೆ. ಹಾಕಿದ ತಕ್ಷಣ ಏನಾಗುತ್ತೆ, ಜನ ಎಲ್ಲ ನೋಡ್ಬಿಟ್ಟು ಅವ್ನ್ ಸ್ವಲ್ಪ ಫೇಮಸ್ ಆಗ್ಬಿಡ್ತಾರೆ. ಅಲ್ಲಿ ಜನ ಬಂದು ಹೌದು, ಇಂಗ್ಲಿಷ್ ಮೆಡಿಸನ್ ನಮಗೆ ಯೂಸ್ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಏನ್ ಮಾಡ್ತಾರೆ, ಅವ್ರಿಗೆ ಮರ್ಯಾದೆ ಕೊಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಇಲ್ಲಿ ಆಮೇಲೆ ಏನಾಗುತ್ತೆ, ಒಂದು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ನ ಏನ್ ಮಾಡ್ತಾರೆ, ಸ್ಟಾರ್ಟ್ ಮಾಡ್ತಾರೆ ಅಲ್ಲಿರೋ ಯಮನಸ್ಥರಿಗೆ. ಅಲ್ಲಿ ಮಾಡಿದಾಗ ಅವರ ಬಂದು ಅಲ್ಲಿ ಸ್ಕೂಲಲ್ಲಿ ಓದಿದ ಒಂದು ಮಕ್ಕಳೆಲ್ಲ ಏನಾಗ್ತದೆ, ಒಳ್ಳೆ ಅವ್ರಿಗೂ ಎಜುಕೇಶನ್ ಕೊಟ್ಟಾಗ ಅವ್ರು ನೋಡ್ಬಿಟ್ಟು ಅವ್ರಿಗೆ ಏನ್ ಮಾಡ್ತಾರೆ, ತುಂಬಾ ಜನ ಏನ್ ಮಾಡ್ತಾರೆ, ಸ್ಕೂಲ್ಗೆ ಸೇರ್ಸಕ್ ಸ್ಟಾರ್ಟ್ ಮಾಡ್ತಾರೆ. ಅವ್ರೇನ್ ಮಾಡ್ತಾರೆ, ಒಂದು ಸ್ಕೂಲ್ನ ಬಂದು ಚೆನ್ನಾಗಿ ನಡೀತಾ ಇದ್ದಾಗ, ಅದು 19ನೇ ಒಂದು ಶತಮಾನದಲ್ಲಿ ಆ ಸ್ಕೂಲು ಬಂದು ತುಂಬಾನೇ ಉಪಯೋಗ ಆಯ್ತು ಜಪಾನ್ ದೇಶಕ್ಕೆ. ಆ ಸ್ಕೂಲ್ ಬಂದು ಇನ್ನೂ ಬಂದು ಇದೆ, ಮೆಜಿ ಗಾಕೋನ್ ಯೂನಿವರ್ಸಿಟಿ ಅಂತ ಜಪಾನ್ ಅಲ್ಲಿ. ಇವಾಗ ಇದು ಯೂನಿವರ್ಸಿಟಿ ಆಗಿ ಅವರ ಒಂದು ಕ್ರಿಶ್ಚಿಯನ್ ಇನ್ಸ್ಟಿಟ್ಯೂಷನ್ ಆಗಿ ಏನ್ ಮಾಡ್ತಾ ಇದೆ, ಅದು ನಡೀತಾ ಇದೆ. ಸೊ ಅಲ್ಲಿ ಬಂದ ಒಂದು ಇಂಗ್ಲಿಷ್ ಮಿಷನರಿಗಳಿಗೆ ತುಂಬಾ ಕಷ್ಟ ಆಗ್ತಿದೆ. ಏನಂದ್ರೆ ಜಪಾನ್ ಅರ್ಥ ಮಾಡ್ಕೊಳ್ಳೋದು, ಜಪಾನೀಸ್. ಸೊ ಅವ್ರು ಏನ್ ಮಾಡಿದ್ರು, ಅಲ್ಲಿರೋರು ಹೆಬ್ರನ್ ಏನ್ ಮಾಡಿದ್ರು, ಜಪಾನ್ ಇಂಗ್ಲಿಷ್ ಡಿಕ್ಷನರಿನ ಒಂದು ಮಾಡಿದ್ರು. ಸೊ 1867ರಲ್ಲಿ ಆ ಒಂದು ಫಸ್ಟ್ ಡಿಕ್ಷನರಿ ಏನ್ ಮಾಡಿದ್ರು, ಅವ್ರು ಮಾಡಿದ್ರು. ಫೋಟೋ ಇದೆ ಅಂತ ಅನ್ಸುತ್ತೆ, ಇಲ್ಲಿ ನೋಡಿ, ಈ ಡಿಕ್ಷನರಿನ ಏನ್ ಮಾಡ್ತಾರೆ, ರಿಲೀಸ್ ಮಾಡಿದ್ರು 1867ರಲ್ಲಿ. ಸೊ ಫಸ್ಟ್ ಡಿಕ್ಷನರಿ ಮಾಡ್ತಾರೆ. ಎರಡನೇದು ಏನಂದ್ರೆ, ಅವ್ರಿಗೆ ತುಂಬಾ ಕಷ್ಟ ಆಗಿದೆ ಏನಂದ್ರೆ, ಅಲ್ಲಿರೋ ಬರೋ ಒಂದು ಮಿಷನರಿಗಳಿಗೆ ಜಪಾನೀಸ್ನ ಅರ್ಥ ಮಾಡ್ಕೊಳ್ಳೋದು. ಸೊ ಅದಕ್ಕೆ ಅವ್ರು ಏನ್ ಮಾಡಿದ್ರು, ರೋಮನ್ ಲೆಟರ್ಸ್ ಅಲ್ಲಿ ಏನ್ ಮಾಡಿದ್ರು, ಜಪಾನೀಸ್ನ ಅರ್ಥ ಮಾಡ್ಕೊಳಕ್ಕೆ ಒಂದು ರೋಮನೈಸ್ಡ್ ಲೆಟರ್ಸ್ ಅಂತ ಹೇಳ್ತಾರೆ, ಅದನ್ನ ಕಂಡುಹಿಡಿದ್ರು. ಅದನ್ನ ಏನ್ ಮಾಡ್ತಾರೆ ಅಂದ್ರೆ, ಜನ ಬಂದು ಇವತ್ತಿಗೂ ಹೋದ್ರೆ ನೀವು ಟೋಕಿಯೋದಲ್ಲಿ ಯೂಸ್ ಮಾಡ್ತಾರೆ. ಇಲ್ಲಿ ಗ್ರೀನ್ ನೋಡಿ, ಈ ಗ್ರೀನ್ ಇನ್ನೂ ಜನ ಬಂದು ಏನ್ ಮಾಡ್ತಾರೆ, ಟೋಕಿಯೋ ಸಬ್ವೇ ಅಲ್ಲಿ ಇನ್ನ ಜನ ಯೂಸ್ ಮಾಡ್ತಾರೆ. ಅವ್ರು ಹೆಬ್ರಾನ್ ರೋಮನೈಸ್ಡ್ ಸಿಸ್ಟಮ್ ಅಂತ ಸ್ಟ್ಯಾಂಡರ್ಡ್. ಸೊ ಅಲ್ಲಿ ಏನ್ ಮಾಡಿದ್ರು, ಅವರು ಆ ಒಂದು ಇದನ್ನ ಕಂಡುಹಿಡಿದು ಆ ಜನಕ್ಕೆ ಅವ್ರನ್ನ ಏನ್ ಮಾಡಿದ್ರು, ಕೊಟ್ಟರು ಅದನ್ನ. ಸೊ ಅಲ್ಲಿ ಬರೋ ಬೇರೆ ಹೊಸ ಮಿಷನರಿಗಳಿಗೆ ಜಪಾನೀಸ್ನ ಬಂದು ಕಲ್ತ್ಕೊಳ್ಳೋದು ಬಂದು ತುಂಬಾ ಈಸಿ ಆಯ್ತು. ಅದ್ರ ಮುಖಾಂತರ ಅವ್ರ ಜೊತೆ ಮಾತಾಡೋದು ಎಲ್ಲ ಕಲ್ತ್ಕೊಳ್ಳೋಕೆ ಈಸಿ ಆಯ್ತು. ಸೊ ಇದೆಲ್ಲ ಬಂದು ಇವ್ರದ್ದು ಒಂದು ಕಾಂಟ್ರಿಬ್ಯೂಷನ್. ಸೊ ಈ ಒಂದು ಮೆಡಿಕಲ್ ಮಿಷನ್ಸ್ ಬಂದು ನೋಡಿದಾಗ ಅವರು ಒಂದು 10,000 ಜನಕ್ಕೂ ಮೇಲಾಗಿ ಫ್ರೀಯಾಗಿ ಏನ್ ಮಾಡಿದ್ರು, ಮೆಡಿಕಲ್ ಟ್ರೀಟ್ಮೆಂಟ್ ಕೊಟ್ಟರು ಅವ್ರ ಒಂದು ಸಮಯದಲ್ಲಿ ಮಿಷನರಿ ಮಾಡಿದಾಗ. ಸೊ ಅಲ್ಲಿರೋ ಒಂದು ಸೇವಕರುಗಳಿಗೆ, ಅಲ್ಲಿರೋ ಒಂದು ಗೌರ್ಮೆಂಟ್ ಅಫಿಷಿಯಲ್ಸ್ಗೆ, ಆಮೇಲೆ ಬಂದು ಅಲ್ಲಿ ಯುದ್ಧ ಮಾಡಕ್ ಹೋಗ್ತಾರಲ್ಲ
ಸೇವಕರಲ್ಲಿ ಆತರ ತುಂಬಾ ಜನಕ್ಕೆ ಏನ್ ಮಾಡಿದ್ರು, ಅವರು ಒಂದು ಮೆಡಿಕಲ್ ಸೇವೆಯನ್ನು ಮಾಡಿದಾಗ ಆ ಒಂದು ದೇಶನೇ ಏನ್ ಮಾಡ್ತು, ಇವರ ಬಂದು ಅಂಗೀಕಾರ ಮಾಡ್ತು. ಸೊ ಇವರು ಒಂದು ಕಾಂಟ್ರಿಬ್ಯೂಷನ್ ನೋಡಿದಾಗ ತುಂಬಾನೇ ಒಳ್ಳೆ ಒಂದು ಕಾಂಟ್ರಿಬ್ಯೂಷನ್ ಆಗಿತ್ತು. ದೇವರವ್ರನ್ನ ಏನ್ ಮಾಡಿದ್ರು, ಯೂಸ್ ಮಾಡಿದ್ರು. ಅವ್ರು ತುಂಬಾ ಚಾಲೆಂಜಸ್ ಅವ್ರ ಲೈಫ್ ಅಲ್ಲಿ ಇದ್ರು ಸರಿ, ದೇವ್ರು ಏನ್ ಮಾಡಿದ್ರು, ಅವ್ರಿಗೆ ಬಂದು ಒಂದು ದೇವರ ಆಶೀರ್ವಾದ, ಅವ್ರು ಕಷ್ಟಪಟ್ಟಾಗ ದೇವರ ಅವರ ಆಶೀರ್ವದಿಸಿದ್ರು. ಅದು ಮಾತ್ರ ಅಲ್ಲ, ಇವತ್ತಿಗೂ ಅವ್ರು ಮಾಡಿದ ಒಂದು ಪ್ರೆಸಿಪಿಟೇರಿಯನ್ ಚರ್ಚ್ ಏನಾಗಿದೆ, ಒಂದು ಚರ್ಚ್ ಬಂದು ಇನ್ನ ಅವ್ರು ಕೊನೆಯದಾಗಿ ಅದನ್ನ ಕಟ್ಟಿದ್ದು ಅವ್ರ ಆಸೆ. ಕೊನೆ ಅವ್ರು ರಿಟರ್ನ್ ಬರ್ಬೇಕಾದ್ರೆ ಗೆ ಬಂದ್ಬಿಟ್ರು. ಅವರು 1905 ತುಂಬಾ ಅವರು ಹುಷಾರಿಲ್ಲದ ಕಾರಣಕ್ಕೆ US ಬಂದ್ಬಿಟ್ರು. ಆ ಒಂದು ಟೈಮ್ ಅಲ್ಲಿ ಅವ್ರು ಏನ್ ಮಾಡಿದ್ರು, ಅವ್ರ ಆಸೆಯ ಪ್ರಕಾರ ಜಪಾನ್ ದೇಶದಲ್ಲಿ ಒಂದು ಚರ್ಚ್, ಪ್ರೆಸ್ಬಿಟೇರಿಯನ್ ಚರ್ಚ್ ನ ಕಟ್ಟಕ್ಕೆ ಅವಕಾಶ ಕೊಟ್ರು ಅವರಿಗೆ. ಆಮೇಲೆ 1911 95 ವರ್ಷ ಆದಾಗ ಅವ್ರು ಏನ್ ಮಾಡಿದ್ರು, ಅವ್ರು ತೀರ್ಕೊಂಡ್ರು. ಇದೇ ಬಂದು ಅವ್ರ ಒಂದು ಯೂನಿವರ್ಸಿಟಿ, ಇನ್ನು ಅವ್ರಿಗೊಂದು ಸ್ಟ್ಯಾಚ್ಯೂ ಇಟ್ಟು ಅವ್ರಿಗೊಂದು ಒಂದು ದೊಡ್ಡ ಯೂನಿವರ್ಸಿಟಿನ ಏನ್ ಮಾಡಿದ್ರು, ಅವ್ರು ಇಟ್ಕೊಂಡಿದ್ರು, ಕಟ್ಟಿದವರು ಅವಾಗ. ಆಮೇಲೆ ಕೊನೆಯದಾಗಿ ನೋಡಿದಾಗ ಇದೇ ಅವ್ರ ಫ್ಯಾಮಿಲಿ, ಅವ್ರಿಗೆ ಹೇಳಿದ್ರು ಐದು ಮಕ್ಳಲ್ಲಿ ಒಂದೇ ಒಂದು ಮಕ್ಳಷ್ಟೇ, ಒಂದು ಮಗ ಅನ್ಸುತ್ತೆ, ಒಂದ್ ಮಗಳು ಮಾತ್ರನೇ ಇದ್ದಿದ್ದು, ಅವರ ಒಂದು ಮೊನ್ಮಗಳು ಇವರು. ಸೊ ಇವರಿಗೆ ದೇವ್ರು ಏನ್ ಮಾಡಿದ್ರು, ಕಷ್ಟದಲ್ಲೂ ಅವ್ರು ಕಮಿಟೆಡ್ ಆಗಿ ಏನ್ ಮಾಡಿದ್ರು, ಸರ್ವ್ ಮಾಡಿದ್ರು. ಇವ್ರ ಲೈಫ್ ಇಂದ ನಾವು ಏನ್ ಕಲ್ತ್ಕೊಬಹುದು ಅಂತ ನೋಡಿದಾಗ, ದೇವರ ಒಂದು ಸೇವೆಗೆ ಕರೆದಾಗ ಆ ಸೇವೆ ಯಾವಾಗ್ಲೂ ಏನಾಗಿದಿಲ್ಲ, ಈಸಿ ಆಗಿರೋದಿಲ್ಲ, ತುಂಬಾ ಕಷ್ಟವಾಗಿರುತ್ತೆ. ಬಟ್ ಆ ಒಂದು ಸಮಯದಲ್ಲೂ ದೇವರಿಗೆ ನಾವು ವಿಧೇಯರಾಗಿ ನಾವು ಮಾಡಿದಾಗ ದೇವ್ರು ಏನ್ ಮಾಡ್ಬೋದು, ನಮ್ಮನ್ನ ಯೂಸ್ ಮಾಡ್ಬೋದು. ಎರಡನೇದಾಗಿ ನೋಡಿದಾಗ ಅವರು ಒಂದು ಎಲ್ಲವನ್ನು ಬಿಟ್ಟು ಮೆಡಿಕಲ್ ಫೀಲ್ಡ್ ಅಲ್ಲಿ ಹೋಗಿ ಅವ್ರು ಕೆಲಸ ಮಾಡಿದ್ರು ಒಳ್ಳೆ ದುಡ್ಡು ಮಾಡ್ಬೋದಾಗಿತ್ತು. ಬಟ್ ದೇವರ ಒಂದು ಕರಿವಿಕೆ ಲೈಫ್ ಇದ್ದಾಗ ಅದೊಂದು ಸೇವೆಗೋಸ್ಕರ ಅವ್ರು ಯೂಸ್ ಮಾಡಿದ್ರಿಂದ ದೇವರು ಅವ್ರನ್ನ ಆಶೀರ್ವದಿಸಿದ್ರು. ದೇವರ ಸೇವೆಗೋಸ್ಕರ ಎಷ್ಟೊಂದು ಕಷ್ಟಪಟ್ಟಾಗ ಅವರ ಒಂದು ಮುಖಾಂತರ ಆ ಜಪಾನ್ ದೇಶನೇ ಏನಾಗಕ್ಕೆ ಇಂಪ್ರೂವ್ ಆಗಕ್ಕೆ ಅವರು ಒಂದು ಟೂಲ್ ಆಗಿ ದೇವರು ಯೂಸ್ ಮಾಡಿದ್ರು. ಅವರು ಒಂದು ಫ್ರೀ ಸಮಯದಲ್ಲಿ ಅವರು ಸಮಯಗಳನ್ನ ವೇಸ್ಟ್ ಮಾಡದೆ ಆ ದೇಶಕ್ಕೆ ಬೇಕಾದ ಸ್ಪಿರಿಚುವಲ್ ನೀಡ್ಸ್ ಮಾತ್ರ ಅಲ್ಲ, ಬೇರೆ ತರ ಅವರಿಗೆ ಸ್ಕೂಲ್, ಎಜುಕೇಶನ್, ಲ್ಯಾಂಗ್ವೇಜ್ ಅದರೆಲ್ಲ ಅವ್ರು ಹೆಲ್ಪ್ ಮಾಡಿದ್ರಿಂದ ಆ ಒಂದು ಅದನ್ನು ಅವರು ಸೇವೆಯಾಗಿ ತಗೊಂಡಿದ್ರಿಂದ ದೇವರು ಏನ್ ಮಾಡಿದ್ರು, ಆ ಒಂದು ದೇಶದಲ್ಲೂ ಸುವಾರ್ತೆ ಒಂದು ಹೇಳೋದಕ್ಕೆ ದೇವರು ಅವಕಾಶ ಮಾಡ್ಬೋದು ಅಲ್ವಾ. ಸೊ ದೇವರು ಒಂದೊಂದ್ಸರಿ ಏನಾಗಲ್ಲ, ನಾವು ಸೇವೆ ಮಾಡಿದಾಗ ಡೈರೆಕ್ಟ್ ಆಗಿ ಕಮ್ಯುನಿಕೇಟ್ ಮಾಡಿ ಗಾಸ್ಪಲ್ ಹೇಳಕ್ ಆಗೋದಿಲ್ಲ. ಅವಾಗ ಬಂದು ಏನ್ ಮಾಡ್ಬೇಕು, ನಾವು ಸೋಷಿಯಲ್ ವರ್ಕ್ ಮುಖಾಂತರ ನಾವು ಮಾಡಿದಾಗ ದೇವರು ಒಂದೊಂದು ಡೋರ್ಸ್ ನ ಏನ್ ಮಾಡ್ತಾರೆ, ನಮಗೆ ಓಪನ್ ಮಾಡಿರ್ತಾರೆ. ಅದಕ್ಕೆ ಒಂದು ಎಕ್ಸಾಂಪಲೇ ಜೇಮ್ಸ್ ಹೆಬ್ಬನ್. ಕೊನೆಯದಾಗಿ ಅವರು ಏನೇ ಒಂದು ಮಾಡಿದಾಗ್ಲೂ ದೇವರ ಒಂದು ಪ್ರೇಯರ್ ಮುಖಾಂತರ ದೇವರಲ್ಲಿ ಮಾಡಿದಾಗ, ದೇವರಲ್ಲಿ ಪ್ರಾರ್ಥನೆಯಿಂದ ಮಾಡಿದಾಗ ದೇವ್ರ ಏನ್ ಮಾಡಿದ್ರು, ಅವರ ಒಂದು ಕಾರ್ಯಗಳನ್ನ ಯಾಕೆ ಮಾಡಿದ್ರು ನೋಡಿ. ಗ್ರಾಣತಿಗಳು 16ನೇ ಅಧ್ಯಾಯ 3ನೇ ವಿಷಯ ಬಂದು, ನಿನ್ನ ಮಾಡುವ ಎಲ್ಲಾ ಕಾರ್ಯಗಳನ್ನು ದೇವ್ರಿಗೆ ಒಪ್ಪಿಸ್ಕೊಡು. ಅವಾಗ ಏನ್ ಮಾಡ್ತಾರೆ, ದೇವ್ರ ಪ್ಲಾನ್ ಏನ್ ಮಾಡ್ತಾರೆ, ಸ್ಥಿರವಾಗಿ ಎಲ್ಲ ನಡೆಸ್ತಾರೆ ಅಂತ ದೇವ್ರ ವಾಕ್ಯ ಹೇಳುತ್ತೆ. ಸೊ ಅದ್ ಮುಖಾಂತರ ನಾವು ನಮ್ಮ ಒಂದು ಜೀವನದಲ್ಲಿ ದೇವರ ಒಂದು ಕರಿವಿಕೆಗೆ ನಾವು ಏನ್ ಮಾಡ್ಬೇಕು, ಒಬಿಡಿಯಂಟ್ ಆಗಿರ್ಬೇಕು. ಅದು ಮಾತ್ರ ಅಲ್ಲ, ದೇವರು ನಮ್ಗೆ ಏನೇ ಸೇವೆಗಳು ಕೊಟ್ಟರು ಅದನ್ನ ಒಂದು ಶ್ರದ್ಧೆಯಿಂದ ಮಾಡಿದಾಗ ದೇವರ ಒಂದು ಆಶೀರ್ವಾದವನ್ನು ನೋಡ್ಬೋದು. ಅದೇ ತರ ಎಷ್ಟೇ ಕಷ್ಟಗಳು ಬಂದಾಗ್ಲೂ ನಾವು ಸೋತೋಗ್ಬಿಡ್ಬಾರ್ದು, ನಂಬಿಕೆಯನ್ನ ಕಳ್ಕೊಂಡ್ಬಿಡ್ಬಾರ್ದು. ನಮ್ಮ ನಂಬಿಕೆಯಲ್ಲಿ ದೃಢವಾಗಿದ್ದಾಗ, ಯಾಕಂದ್ರೆ ಬೈಬಲ್ ಹೇಳುತ್ತೆ, ಫೈಟ್ ದ ಗುಡ್ ಫೈಟ್ ಆಫ್ ಫೇತ್. ನಾವು ನಮ್ಮ ಒಂದು ನಂಬಿಕೆ ಬಂದು ಒಂದು ಹೋರಾಟ ಇದ್ದಂಗೆ. ಸುಮ್ಮನೆ ನಮಗೆ ನಂಬಿಕೆ ಕುತ್ಕೊಂಡು ನಾವು ಸುಮ್ಮನೆ ಬೈಬಲ್ ಓದಿದಾಗ ಮಾತ್ರ ನಮ್ಮ ನಂಬಿಕೆ ಬರೋದಿಲ್ಲ. ಅದೊಂದು ಹೋರಾಟ. ಆ ಒಂದು ಒಳ್ಳೆ ಹೋರಾಟ ನಾವು ಹೋರಾಡಿದಾಗ ಆ ಒಂದು ನಂಬಿಕೆಯ ಮುಖಾಂತರ ನಮ್ಮ ಜೀವನವೂ ಆಶೀರ್ವಾದವಾಗುತ್ತೆ, ದೇವರ ಒಂದು ರಾಜ್ಯವೂ ಆಶೀರ್ವಾದ ಹೊಂದಲ್ಪಡುತ್ತೆ, ನಮ್ಮ ಸಮುದಾಯವೂ ಆಶೀರ್ವಾದವಾಗಿರುತ್ತೆ. ಸೊ ಇವರ ಒಂದು ಲೈಫ್ ನಮ್ಗೆ ಚಾಲೆಂಜ್ ಆಗಿ ದೇವರು ಕೊಟ್ಟಿದ್ದಾರೆ. ಇದರಿಂದ ಆ ಒಂದೊಂದು ಕೆಲವು ವಿಷಯಗಳನ್ನ ನಮ್ಮ ಲೈಫ್ ತಗೊಂಡು ದೇವರ ರಾಜ್ಯವನ್ನು ಕಟ್ಟೋಣ. ಪ್ರಾರ್ಥನೆ. ಪ್ರೀತಿಯ ತಂದೆಯೇ, ಒಂದು ಬೆಳಗಿನ ಜಾವದಲ್ಲೂ ಜೇಮ್ಸ್ ಕರ್ಟಿಸ್ ಹೆಬ್ಬನ್ ಜೀವಿತದಿಂದ ಒಂದು ಕೆಲವು ವಿಷಯಗಳು ನಮ್ಗೆ ತಿಳಿಸ್ಕೊಟ್ಟಿದ್ಯಾ. ಒಂದು ಮಗನ ಜೀವಿತದಲ್ಲಿ ಎಷ್ಟೋ ಕಷ್ಟಗಳು ಬಂದಾಗಲೂ ನಿಮ್ಮ ಸೇವೆಯಲ್ಲಿ ಅವರು ಏನೇ ತರ ಸೇವೆಗಳಿದ್ರು ಎಲ್ಲವನ್ನೂ ಒಂದು ಪೂರ್ಣ ಹೃದಯದಿಂದ ಮಾಡಿದ್ರಿಂದ ನಿನ್ನೊಂದು ಆಶೀರ್ವಾದವನ್ನು ನೋಡಿದ್ರು. ಆ ಒಂದು ಜಪಾನ್ ದೇಶದಲ್ಲಿ
ಸುವಾರ್ತೆ ಸಾರುವಂತೆ ನೀನು ಕೊಟ್ಟ ಕೃಪೆಗಾಗಿ ಸ್ತೋತ್ರ. ಈ ಒಂದು ಸಮಯದಲ್ಲಿ ನಮ್ಮನ್ನು ಒಂದು ಎಲ್ಲೆಲ್ಲಿದ್ದೀವೋ ನಾವಲ್ಲಿ ಸಾಕ್ಷಿಯಾಗಿ ಜೀವಿಸಲು ನಿಮ್ಮ ಸುವಾರ್ತೆಯನ್ನು ಸಾರಲು ಕೃಪೆಯನ್ನು ಕೊಡು. ಈ ಒಂದು ಕಾಲದಲ್ಲಿ ಒಬ್ಬವನ್ನು ಆಶೀರ್ವದಿಸು, ನಂಬಿಕೆಯಲ್ಲಿ ದೃಢವಾಗಿ ಒಂದು ನಿಲ್ಲುವಂತೆ ನಿನ್ನ ಮಾಡು, ಆಶೀರ್ವದಿಸು. ಯೇಸು ಕ್ರಿಸ್ತನ ನಾಮದಲ್ಲಿ ಕೇಳಿ ಪ್ರೀತಿಯ ತಂದೆ, ಆಮೆನ್. ಆಮೆನ್.